ನಮಸ್ಕಾರ, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ದಸರಾ ಹಬ್ಬ ಬಂದೇ ಬಿಡ್ತು ಅಲ್ವಾ. ನಮಗೆ ದಸರಾ ಹಬ್ಬದಲ್ಲಿ ನಾವು ತುಂಬಾ ತರ ಸ್ವೀಟ್ ಅನ್ನ ಮಾಡ್ತಾ ಇರ್ತೀವಿ. ನಾನಿವತ್ತು ನಿಮ್ಗೆ ತುಪ್ಪನ ಹಾಲು ಕರಿಯೋದ್ರಿಂದ ಹಿಡಿದು ತುಪ್ಪ ರೆಡಿ ಮಾಡೋ ತನಕ ಅಪ್ ಟು ಡೇಟ್ ನಿಮ್ಗೆ ಯಾವ ತರ ಮಾಡ್ಬೇಕು ಅಂತ ತುಂಬಾ ಟಿಪ್ಸ್ ಗಳ ಜೊತೆ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನಾವು ದಸರಾ ಹಬ್ಬಕ್ಕೆ ಸ್ವೀಟ್ ಮಾಡೋಕ್ಕಿಂತ ಮುಂಚೆ ತುಪ್ಪ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣವಾ. ನೋಡಿ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹಾಲಿಂದ ಹೇಗೆ ನಾವು ಮೊಸರನ್ನ ಹೆಪ್ಪಾಕಬೇಕು ನೋಡಿ, ಇಷ್ಟು ಗಟ್ಟಿಯಾಗಿರುವಂಥ ಮೊಸರನ್ನ ನಾವು ಹೇಗೆ ಹೆಪ್ಪಾಕಬೇಕು, ಮತ್ತು ಮೊಸರಿಂದ ನಾವು ಹೇಗೆ ಮಜ್ಜಿಗೆ ಮಾಡ್ಕೊಳ್ಬೇಕು, ಮಜ್ಜಿಗೆನ ನಾವು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು, ಮತ್ತು ಅದರಿಂದ ನಾವು ಬೆಣ್ಣೆ ಹೇಗೆ ತೆಗಿಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಬೆಣ್ಣೆನ ನಾವು ಯಾವ್ಯಾವ ರೀತಿ ಮನೇಲಿ ಯೂಸ್ ಮಾಡ್ಬೋದು ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬೆಣ್ಣೆಯಿಂದ ನಾವು ತುಪ್ಪ ಹೇಗೆ ಮಾಡಬೇಕು, ತುಂಬ ಹರಳಾದಂಥ ನಾವು ಮನೆಯಲ್ಲೇ ಘಮ ತುಪ್ಪನ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಮಜ್ಜಿಗೆನ ನಾವು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು, ಅದು ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಾವು ತುಪ್ಪ ಕಾಸಿರೋ ಪಾತ್ರೆಯಿಂದ ಕೂಡ ನಾವು ತುಪ್ಪನ ಹೇಗೆ ತೆಗಿಬೇಕು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಈ ವಿಡಿಯೋನ ತುಂಬ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೀವು ದಸರಾ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೇ ತುಂಬ ರುಚಿಯಾದಂಥ ಘಮ ಆದಂಥ ಹರಳು ತುಪ್ಪನ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ನೋಡಿಕೊಂಡು ನೀವೇ ಮಾಡ್ಕೊಳ್ಬೋದು. ಅದರಿಂದ ಒಳ್ಳೊಳ್ಳೆ ಸ್ವೀಟ್ ಕೂಡ ನೀವು ದಸರಾ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೋದು. ನಾನಿವತ್ತು ನನ್ನ ಸಿಸ್ಟರ್ ಮನೇಲಿರೋ ಅಂಥ ದನದ ಕೊಟ್ಟಿಗೆಗೆ ಬಂದಿದ್ದೀನಿ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೊಂದು ಬಾಣಲೆಗೆ ಅಡಿಕೆ ಸಿಪ್ಪೆ ಹಾಕಿ ಅದಕ್ಕೆ ಕೆಂಡ ಹಾಕಿ ಈ ಥರ ಮತ್ತು ಧೂಪ ಹಾಕ್ತಾರೆ. ಅದಕ್ಕೆ ಈ ಥರ ಹೊಗೆ ಮಾಡಿ ಕೊಟ್ಟಿಗೆಲೆಲ್ಲ ಹಾಕೋದ್ರಿಂದ ಸೊಳ್ಳೆನೂ ಕಚ್ಚೋದಿಲ್ಲ, ಮತ್ತು ಕೊಟ್ಟಿಗೆಗೆ ಏನಾದರೂ ದೃಷ್ಟಿಯಾಗಿರೋದಿದ್ರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನಾನು ಲಕ್ಷ್ಮಿಗೆ ಸ್ವಲ್ಪ ಹುಲ್ಲು ಹಾಕ್ಕೊಂಡು ಹಾಲು ಕರಿಯೋಕ್ಕೆ ಹೋಗ್ತೀನಿ, ಯಾಕೆಂದರೆ ಅದು ನನಗೆ ಒದಿಬಾರ್ದಲ್ಲ, ಅದಕ್ಕೆ ಫಸ್ಟ್ ಸ್ವಲ್ಪ ಅದಕ್ಕೆ ಹುಲ್ಲು ಹಾಕ್ಕೊಂಡಿದ್ದೀನಿ. ಈಗ ನಾನು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕೆಚ್ಚಲಿಗೆಲ್ಲ ಚೆನ್ನಾಗಿ ಬೆಣ್ಣೆ ಹಚ್ಕೊಳ್ಬೇಕು, ಯಾಕಂದರೆ ಅದು ಜಾರಬೇಕಲ್ಲ, ಅದಕ್ಕೋಸ್ಕರ. ಈಗ ನಾನು ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಹಾಲು ಕರಿತಾ ಇದ್ದೀನಿ. ಆ್ಯಕ್ಚುಲಿ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಹಾಲು ಕರಿತಾ ಇರೋದು. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಈಗ ನೋಡಿ, ಹಾಲು ಕರ್ಕೊಂಡಾಗಿದೆ. ಈಗ ನಾನು ಕರ್ಕೊಂಡು ಬಂದಿರೋಂಥ ಹಾಲನ್ನು ಅರಿಸ್ಕೊಳ್ತೀನಿ ಒಮ್ಮೆ, ಯಾಕೆಂದರೆ ಕೆಲವೊಂದು ಸರಿ ಅದರಲ್ಲಿ ಕಸ ಇರುತ್ತೆ ಅಥವಾ ಆಕಳಿನ ಕೂದಲು ಇರ್ಬೋದು, ಅದಕ್ಕೋಸ್ಕರ ನೀವು ಚೆನ್ನಾಗಿ ಅರಿಸ್ಕೊಳ್ಬೇಕು. ಹೀಗೆ ಹಾಲನ್ನು ಕಾಸ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ಮೇಲ್ಗಡೆ ಕೆನೆ ಎಲ್ಲ ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನೀಗ ನಿಮ್ಗೆ ಈ ಥರ ಗಟ್ಟಿಯಾಗಿರುವಂಥ ಮೊಸರನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮಳೆಗಾಲ ಮತ್ತು ಚಳಿಗಾಲದಲ್ಲಾದರೆ ನಾವು ಈ ಥರ ವುಡನ್ ಪೀಸು ಮತ್ತು ಈ ಥರ ಸ್ಟ್ಯಾಂಡು ಅದು ಎರಡೂ ಇರಲಿಲ್ಲ ಅಂದರೆ ಒಂದು ಪ್ಲೇಟ್ ಆದರೂ ಓಕೆ, ಆ ಥರ ಇಟ್ಕೊಳ್ಬೇಕು. ನಾನೀಗ ವುಡನ್ ಪೀಸ್ ಮೇಲೆ ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ನಷ್ಟು ಹಾಲನ್ನು ಕೋಲ್ಡ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬೆಳಗ್ಗೆ ಹಾಲು ಕಾಸಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಈ ಥರ ದಪ್ಪ ಲೇಯರ್ ಥರ ಆಗಿರುತ್ತೆ. ಇದನ್ನು ನಾನೀಗ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಹೆಪ್ಪಾಕೋ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ನೋಡಿ, ನಾನು ಇದಕ್ಕೆ 1.5 ಸ್ಪೂನ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಚಳಿಗಾಲ ಮತ್ತು ಮಳೆಗಾಲದಲ್ಲಾದರೆ 1.5 ಸ್ಪೂನ್ನಷ್ಟು ಬೇಕಾಗುತ್ತೆ. ಬೇಸಿಗೆಯಲ್ಲಾದರೆ 1 ಸ್ಪೂನ್ ಹಾಕಿದ್ರೆ ಸಾಕು. ಇಲ್ಲಾಂದರೆ ನೀವು ತುಂಬ ಜಾಸ್ತಿ ಹಾಕಿದ್ರೆ ಬೇಸಿಗೆಯಲ್ಲಿ ಹುಳಿ ಆಗಿಬಿಡುತ್ತೆ ಮೊಸರು. ಈಗ ನಾನು ಇದಕ್ಕೆ 1.5 ಕಪ್ನಷ್ಟು ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ಹಾಲು ಹೆಪ್ಪಾಕ್ಕೊಂಡ್ರೆ ತುಂಬ ಗಟ್ಟಿಯಾದ ಮೊಸರನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡ್ರೆ ನೀವು ಮಾರ್ಕೆಟಿಂದ ಮೊಸರು ತರೋದನ್ನು ಬಿಟ್ಟು ಮನೆಯಲ್ಲೇ ಯಾವಾಗಲೂ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಾಗತ್ತೆ. ತುಂಬ ಜನ ಮೊಸರು ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀರಾ. ನೀವು ಈ ರೀತಿ ಮಾಡಿ ನೋಡಿ, ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡಿ, ಬೆಳಗ್ಗೆ ಆಗೋಷ್ಟರಲ್ಲಿ ಹೆಪ್ಪಾಗಿ. ನೋಡಿ, ನಾನು ಹೇಳಿದ್ದೆಲ್ಲ ಬೆಳಗ್ಗೆ ಆಗೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಮೊಸರು ಹೆಪ್ಪಾಗಿರುತ್ತೆ ಅಂತ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾದ ಮೊಸರು ರೆಡಿಯಾಗಿದೆ. ಇದನ್ನು ಈಗ ನಾನು 1-2 ಅವರ್ಸ್ ಫ್ರಿಜ್ಜಲ್ಲಿಟ್ಟು ಈಗ ಕೆನೆ ತೆಗಿತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಒಂದು ದೋಸೆ ಥರ ಅಥವಾ ಒಂದು ಬ್ರೆಡ್ನಷ್ಟು ದಪ್ಪ ಇದು ಕೆನೆ ತೆಗಿಬೋದು. ನೀವು ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡು ಹೀಗೆ ಕೆನೆ ತೆಕ್ಕೊಂಡ್ರೆ ತುಂಬ ಕೆನೆನ ಕಲೆಕ್ಟ್ ಮಾಡಿ ನೀವು ಒಂದು ಡಬ್ಬಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೋದು. ಈಗ ನೀವೇ ನೋಡ್ಬೋದು, ನೋಡಿ ಎಷ್ಟು ಗಟ್ಟಿಯಾಗಿದೆ ಮೊಸರು. ಇಷ್ಟು ಗಟ್ಟಿಯಾಗಿರೋ ಮೊಸರನ್ನು ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು.
ನೋಡಿ ಒಂದು ವಾರದಿಂದ ನಾನು ಇಷ್ಟೊಂದು ಕೆನೆನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ಇಷ್ಟು ಮೊಸರು ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲನೂ ನಾನು ಇವತ್ತು ಕಡಿದು ಬೆಣ್ಣೆ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ ಮಿಕ್ಸರ್ ಜಾರ್ಗೆ ನಾನು 2 ಸೌಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೆನೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೆನೆ ಕಡಿಯೋದಕ್ಕೆ ನಾವು ಚಳಿಗಾಲ ಮತ್ತು ಮಳೆಗಾಲದಲ್ಲಾದರೆ ಸ್ವಲ್ಪ ಅಂದರೆ ನಾರ್ಮಲ್ ವಾಟರ್ ಆದರೂ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಬೆಚ್ಚಗಿನ ವಾಟರ್ ಆದರೂ ಹಾಕ್ಕೊಳ್ಬೋದು. ಅದೇ ನಾವು ಬೇಸಿಗೆಯಲ್ಲಿ ಮಜ್ಜಿಗೆ ಕಡಿಯೋದಾದರೆ ಸ್ವಲ್ಪ ಕೋಲ್ಡ್ ವಾಟರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನೀಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ಈಗ ನೋಡಿ ನಾನು ಮಿಕ್ಸರ್ದು ಮುಚ್ಚು ತೆಗೆದು ತೋರಿಸ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ. ಇದೇ ರೀತಿ ನಾವು ವಿಸ್ಕರ್ನಿಂದಾದರೂ ಮಾಡ್ಬೋದು ಅಥವಾ ಬೀಟರ್ನಿಂದಾದರೂ ಮಾಡ್ಕೊಳ್ಬೋದು. ಹಿಂದಿನ ಕಾಲದಲ್ಲಿ ಕುಡುಗೋಲಿನಿಂದ ಮಜ್ಜಿಗೆ ಕಡಿದು ಈ ರೀತಿ ಬೆಣ್ಣೆ ತೆಗಿತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಮತ್ತು ಮಜ್ಜಿಗೆ ಸಪ್ರೇಟ್ ಆಗಿದೆ. ನಾನೀಗ ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಉಗುರು ಬೆಚ್ಚಗಿನ ನೀರು ಕೂಡ ತೊಗೊಂಡಿದ್ದೀನಿ. ಕೈಯನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಡಿಪ್ ಮಾಡಿಕೊಂಡ್ರೆ ಬೆಣ್ಣೆ ಕೈ ತುಂಬ ಅಂಟ್ಕೊಳ್ಳೋದಿಲ್ಲ. ಸೊ ಈಗ ನೋಡಿ ಬೆಣ್ಣೆ ಎಲ್ಲ ಒಟ್ಟು ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಣ್ಣೆ ಮತ್ತು ಮಜ್ಜಿಗೆ ಬೇರೆ ಬೇರೆ ಆಗಿದೆ ನೋಡಿ. ಇದನ್ನು ಈಗ ಬೆಣ್ಣೆನ ನಾವು ತೆಕ್ಕೊಳ್ಳೋಣ. ಈ ಥರ ಒಟ್ಟು ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಳ್ಳೋಣ. ವಾವ್, ನೋಡಿ ನೀವೇ ನೋಡ್ತಾ ಇರ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಮಜ್ಜಿಗೆ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಉಳಿದಿರೋ ಕೆನೆನೂ ಕೂಡ ಈ ಥರ ಮಿಕ್ಸರ್ಗೆ ಹಾಕಿ ನೋಡಿ ಬೆಣ್ಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಶೇಕ್ ಮಾಡಿಬಿಟ್ರೆ ಬೆಣ್ಣೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮತ್ತು ಬೆಣ್ಣೆ ಒಂದು ಔಷಧಿ ವಸ್ತು, ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಯಾವಾಗಲೂ ಮನೆಯಲ್ಲಿ ಬೆಣ್ಣೆ ಒಂದು ಸ್ವಲ್ಪ ಇಟ್ಕೊಂಡಿರಲೇಬೇಕು. ಯಾಕೆಂದರೆ ನಮಗೇನಾದರೂ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಆಗಿದೆ, ಸರಿಯಾಗಿಲ್ಲ ಅಂತಾದರೆ ನಾವು ಊಟ ಮಾಡುವಾಗ ಫಸ್ಟ್ ಒಂದು 3 ತುತ್ತಿಗೆ ಸ್ವಲ್ಪ ಬೆಣ್ಣೆ, ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಹೊಟ್ಟೆ ಸರಿ ಹೋಗುತ್ತೆ. ಮತ್ತು ನಾವು ಬೆಣ್ಣೆನ ದೋಸೆಗೆ ಯೂಸ್ ಮಾಡ್ಕೊಳ್ಬೋದು, ಮತ್ತು ಚಪಾತಿ, ಪರೋಟ ಹೀಗೆ ಎಲ್ಲ ತಿಂಡಿಗೂ ನಾವು ಬೆಣ್ಣೆನ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಮಗೇನಾದರೂ ಲೂಸ್ ಮೋಷನ್ ಆಗಿದ್ದರೆ ನಾವು ಕಾಫಿ ಡಿಕಾಕ್ಷನ್ಗೆ 1 ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಂಡು ಕುಡಿಯೋದ್ರಿಂದ ಲೂಸ್ ಮೋಷನ್ ಕೂಡ ಸ್ಟಾಪ್ ಆಗುತ್ತೆ. ನೋಡಿ ಇದೇ ರೀತಿ ನಾನು ಎಲ್ಲ ಕೆನೆನೂ ಕೂಡ ಮಿಕ್ಸರ್ಗೆ ಹಾಕಿ ಈ ಥರ ಬೆಣ್ಣೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ. ಈಗ ನಾನು ಇದನ್ನು ಕೈಯನ್ನು ಒಂದು ಸರಿ ಉಗುರು ಬೆಚ್ಚಗಿನ ನೀರಲ್ಲಿ ಡಿಪ್ ಮಾಡಿಕೊಂಡು ಬೆಣ್ಣೆಗೆ ಕೈ ಹಾಕ್ತೀನಿ. ಯಾಕೆಂದರೆ ಕೈಗೆ ಅಂಟ್ಕೊಂಡು ಬಿಡುತ್ತೆ ಇಲ್ಲಾಂದರೆ. ನೋಡಿ ಈಗ ಇದೆಲ್ಲ ಒಟ್ಟು ಮಾಡಿಕೊಂಡು ನಾನು ಇದನ್ನು ಪುನಃ ಅದೇ ಬೆಣ್ಣೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ. ಈಗ ಮಜ್ಜಿಗೆ ಕೂಡ ಅದಕ್ಕೆ ಹಾಕ್ಕೊಳ್ತೀನಿ. ಈಗ ನೋಡಿ ಪುನಃ ನಾನು ಉಗುರು ಬೆಚ್ಚಗಿನ ನೀರಲ್ಲಿ ಕೈ ಎದ್ಕೊಂಡು ಈ ಥರ ಬೆಣ್ಣೆ ಮುಟ್ತಾ ಇದ್ದೀನಿ. ಬೆಣ್ಣೆನ ಎತ್ತಾ ಇದ್ದೀನಿ. ನೋಡಿ ಕಲ್ಲು ಬಂಡೆ ಥರ ಕಾಣಿಸ್ತಾ ಇದೆ. 1 ವಾರದಲ್ಲಿ ಇಷ್ಟೊಂದು ಬೆಣ್ಣೆನಾ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟೊಂದು ಬೆಣ್ಣೆ ಆಗಿದೆ ನೋಡಿ. ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹೀಗೆ ಎಲ್ಲ ಬೆಣ್ಣೆನೂ ತೆಗೆದು ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ ಈಗ ಮಜ್ಜಿಗೆ ಇದೆಲ್ಲ, ಇದರಿಂದ ಕೂಡ ನಾವೇನು ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಮೇಲೆ ನಿಮಗೆ. ಈಗ ನೋಡಿ ನಾನು ಬೆಣ್ಣೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ 5 ರಿಂದ 6 ಸರಿ ತುಂಬ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅದರಲ್ಲಿ ಮಜ್ಜಿಗೆ ಅಂಶ ಸ್ವಲ್ಪನೂ ಇರಬಾರ್ದು, ಅಷ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ ಈಗ ನಾನು 4ನೇ ಸರಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಈ ಥರ ನೀವು ಕ್ಲೀನಾಗಿ ತೊಳ್ಕೊಳ್ಳೋದ್ರಿಂದ ತುಪ್ಪ ಬೇಗ ಕಂಪಾಗೋದಿಲ್ಲ. ತುಂಬ ದಿನದವರೆಗೆ 1 ಮಂತ್ವರೆಗೂ ನೀವು ಹೊರಗೆ ಇಟ್ಟರು ಸ್ವಲ್ಪನೂ ವಾಸನೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ ಹೀಗೆ ನೀವು ಫೈನಲ್ ಆಗಿ ಬೆಣ್ಣೆ ತೊಳ್ಕೊಂಡಾಗ ಈ ಥರ ತಿಳಿ ನೀರಿರಬೇಕು, ಅಷ್ಟರವರೆಗೆ ಬೆಣ್ಣೆನ ತೊಳ್ಕೊಳ್ಬೇಕು. ಆಲ್ರೆಡಿ ನಾನು ನಿಮಗೆ ಬೆಣ್ಣೆ ಬಗ್ಗೆ ಹೇಳಿದ್ದೀನಿ ಏನೇನು ಉಪಯೋಗ ಇದೆ ಅಂತ. ಈಗ ನಾನು ಅದಕ್ಕೇ ಬೆಣ್ಣೆನ 1-2 ಸ್ಪೂನ್ ಅಥವಾ 3 ಸ್ಪೂನ್ ಆಗುವಷ್ಟು ಬೆಣ್ಣೆ ತೆಗೆದು ಈ ಥರ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋ ಸ್ಟೇಜ್ಗೆ ಬಂದಿದ್ದೀನಿ. ನೋಡಿ ಬೆಣ್ಣೆ ಎಲ್ಲ ಈ ಥರ ನಾನು ದಪ್ಪ ತಳದ ಹಿತ್ತಾಳಿ ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬೆಣ್ಣೆನೂ ಅದಕ್ಕೆ ಹಾಕ್ಕೊಳ್ಳಿ. ಈಗ ನೋಡಿ ನಾನು ಸ್ಟವ್ ಆನ್ ಮಾಡಿ ಬೆಣ್ಣೆ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ತುಪ್ಪ ಆಗೋಕ್ಕೆ 1/4 ಗಂಟೆ ಆದರೂ ಬೇಕಾಗತ್ತೆ. ನೋಡಿ ಈಗ ಲೈಟಾಗಿ ಮೆಲ್ಟ್ ಆಗ್ತಾ ಇದೆ. ನೋಡಿ ನಾವು ಮನೆಯಲ್ಲೇ ಈ ರೀತಿ ಒಳ್ಳೆ ಘಮ ಘಮ ತುಪ್ಪ ರೆಡಿ ಮಾಡ್ಕೊಳ್ಳೋದ್ರಿಂದ ಯಾರಾದರೂ ಗೆಸ್ಟ್ ನಮ್ಮ ಮನೆಗೆ ಬಂದರೆ
ನಾವು ಸಡನ್ನಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಕೆಲಸ ಇಲ್ಲ. ಯಾಕಂದರೆ ಇಮ್ಮಿಡಿಯೇಟಾಗಿ ತುಪ್ಪ ಇದೆ ಅಂದರೆ ನಾವು ಯಾವ ಸ್ವೀಟ್ ಬೇಕಂದ್ರೂ ಮಾಡ್ಬೋದು ಅಲ್ವಾ. ನೀವು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಮಾರ್ಕೆಟಿಂದ ತರೋ ತುಪ್ಪಕ್ಕಿಂತ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳೋ ತುಪ್ಪ ನಿಮಗೆ ಅಭ್ಯಾಸ ಆಗಿಬಿಟ್ರೆ ನೀವು ಬೇರೆ ತುಪ್ಪ ತರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಸೌಟ್ ಹಾಕಬಾರ್ದು, ಈ ಥರ ಇಕ್ಕಳದಲ್ಲಿ ಆದರೆ ಹಿಡ್ಕೊಂಡು ಈ ಥರ ತಿರುಗಿಸ್ಬೇಕು. ಈಗ ನೋಡಿ, ಬೆಣ್ಣೆ ಎಲ್ಲ ಮೆಲ್ಟಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಆಗಲೇ ಹೇಳಿದ್ದೆ ನಾನು ಮಜ್ಜಿಗೆನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಅಂತ. ಈಗ ನೋಡಿ, ಇಲ್ಲೊಂದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮಡ್ಡಿ ಹಿಂಗನ್ನು ನೀರಲ್ಲಿ ಈ ಥರ ನೆನೆಸಿಟ್ಕೊಂಡಿದ್ದೆ ಒಂದು 10 ಮಿನಿಟ್ಸ್ ಮೊದಲು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ಕಡೆಗೆ ತುಪ್ಪ ಬಾಯ್ಲ್ ಆಗ್ತಾ ಇದೆ. ತುಪ್ಪ ಕೂಡ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಜಾಸ್ತಿ ತುಪ್ಪ ಕೊಡೋದ್ರಿಂದ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ. ಮತ್ತು ನಮಗೂ ಅಷ್ಟೇ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಜಾಯಿಂಟ್ ಪೇನ್ ಇರೋರು ಕೂಡ ಅದನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ನಾನಿಲ್ಲಿ ಮಜ್ಜಿಗೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಹೊಟ್ಟೆಲಿ ಏನಾದರೂ ತ್ರಾಸ ಆಗ್ತಾ ಇದೆ ಅಥವಾ ಇವತ್ತೇನಾದರೂ ತುಂಬ ಜಾಸ್ತಿ ತಿಂದಿದ್ದೀವಿ ಆ ಥರ ಏನಾದರೂ ಇದ್ದರೆ ಈ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ, ಹಿಂಗು ಮಜ್ಜಿಗೆ ಕುಡಿದ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಹೊಟ್ಟೆ ಕೂಡ ಆರಾಮ್ ಫೀಲ್ ಆಗುತ್ತೆ. ಈಗ ನೋಡಿ, ನಾನು ಬಾಯ್ಲ್ ಆಗ್ತಾ ಇರೋ ತುಪ್ಪಕ್ಕೆ ಒಂದು ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ. ವೀಳ್ಯದೆಲೆ ಹಾಕ್ಕೊಳ್ಳೋದ್ರಿಂದ ತುಪ್ಪದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜನ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾರೆ ಅಥವಾ ತುಳಸಿ ಎಲೆ ಹಾಕ್ತಾರೆ, ಒಣ ಮೆಣಸಿನ್ಕಾಯಿ ಹಾಕ್ತಾರೆ, ಏಲಕ್ಕಿ ಹಾಕ್ತಾರೆ. ಬಟ್ ನಾನು ಯಾವುದೂ ಹಾಕ್ತಾ ಇಲ್ಲ, ವೀಳ್ಯದೆಲೆ ಮಾತ್ರ ಹಾಕ್ಕೊಂಡಿದ್ದೀನಿ. ನನಗೆ ಈ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ನೋಡಿ, ನಾನು ಆಗಲೇ ಹೇಳಿದ್ದೆ ಇನ್ನೊಂದು ರೀತಿ ಮಜ್ಜಿಗೆ ಮಾಡೋದು ತೋರಿಸ್ತೀನಿ ಅಂತ. ಒಂದು ಗ್ಲಾಸ್ಗೆ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ಮಜ್ಜಿಗೆ ಕುಡಿದ್ರೆ ತುಂಬ ಥಂಡಿ ಅಂತ ಹೇಳ್ತಾರೆ. ಬಟ್ ನೀವು ಮಜ್ಜಿಗೆಗೆ ಈ ರೀತಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಥಂಡಿ ಬೇಗ ಕಡಿಮೆ ಆಗುತ್ತೆ. ಈಗ ನೋಡಿ, ಕೋಲ್ಡ್ಗೆ ಮಜ್ಜಿಗೆ ಬೆಲ್ಲ ಕೂಡ ರೆಡಿ ಆಯಿತು. ಈಗ ನೋಡಿ, ವೀಳ್ಯದೆಲೆ ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಅದ್ರ ಸ್ಮೆಲ್ಲೆಲ್ಲ ಬಿಟ್ಕೊಳ್ತಾ ಇದೆ. ಮತ್ತು ನೋಡಿ, ಈ ಕೆಳಗಡೆ ವೈಟ್ ಆಗಿ ಕಾಣಿಸ್ತಾ ಇದೆ ಅಲ್ಲ, ಅದನ್ನು ನಾವು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ನಾವು ತುಪ್ಪನ ಕಾಯಿಸ್ಬೇಕು. ಬ್ರೌನ್ ಕಲರ್ ಆದಮೇಲೆ ತುಪ್ಪ ಆಗಿದೆ ಅಂತ ಅರ್ಥ. ನೋಡಿ, ದಸರಾ ಹಬ್ಬಕ್ಕೆ ತುಂಬ ಫ್ರೆಶ್ ಆದ ತುಪ್ಪ ರೆಡಿ ಆಗ್ತಾ ಇದೆ. ಈಗ ನೋಡಿ, ನಾನು ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕಿಲ್ಲ ಮತ್ತು ಅರಿಶಿನ ಪುಡಿ ಕೂಡ ಹಾಕಿಲ್ಲ. ಆದ್ರೂ ಯೆಲ್ಲೋ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ, ಬ್ರೌನ್ ಕಲರ್ ಆಗ್ತಾ ಇದೆ ಈಗ ಕೆಳಗಡೆ. ಮತ್ತು ನಮಗೆ ತುಂಬ ಹೊಟ್ಟೆ ನೋವು ಬಂದಾಗ ನಾವು ಹೊಕ್ಕಳಿಗೆ ಸ್ವಲ್ಪ ತುಪ್ಪ ಹಚ್ಚಿ ತಿಕ್ಕೊಳ್ಳೋದ್ರಿಂದ ಹೊಟ್ಟೆ ನೋವು ತುಂಬ ಬೇಗ ಕಡಿಮೆ ಆಗುತ್ತೆ. ಈಗ ನೋಡಿ, ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ತುಪ್ಪ ತುಂಬ ಹರಳಾಗಿ ಬರುತ್ತೆ. ಈಗ ನೋಡಿ, ತುಪ್ಪ ಆಲ್ಮೋಸ್ಟ್ ರೆಡಿ ಆಯಿತು. ನೋಡಿ, ಈ ಥರ ಇಕ್ಕಳದಲ್ಲಿ ನಾನು ಹಿಡ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ನೋಡಿ ಫುಲ್ ಬ್ರೌನ್ ಕಲರ್ ಆಗಿದೆ. ಇದನ್ನು ನಾನೀಗ ಸೋಸ್ಕೊಳ್ತೀನಿ. ಒಂದು ಡಬ್ಬಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ದಸರಾ ಹಬ್ಬಕ್ಕೋಸ್ಕರ ಫ್ರೆಶ್ ಆಗಿರುವಂಥ ತುಪ್ಪ ರೆಡಿ ಆಗ್ತಾ ಇದೆ. ಘಮ ಘಮ ಪರಿಮಳ ಬೇರೆ ಬರ್ತಾ ಇದೆ. ನೋಡಿ, ಈಗ ನಾನು ಮತ್ತೊಂದು ಪಾತ್ರೆ ಕೂಡ ಸೋಸ್ಕೊಳ್ತಾ ಇದ್ದೀನಿ. 1 ವಾರದ ಕೆನೆಯಲ್ಲಿ ನೋಡಿ 1 kg ತುಪ್ಪ ರೆಡಿ ಆಗ್ತಾ ಇದೆ ಹಬ್ಬಕ್ಕೆ. ಈ ತುಪ್ಪ ಅಲ್ಲದೆ ನಾನು ತುಪ್ಪದ ಪಾತ್ರೆಗೆ ಅಂಟ್ಕೊಂಡಿರೋ ತುಪ್ಪ ಕೂಡ ನಾವು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಕೂಡ ಹೇಳ್ತೀನಿ ಈಗ ಲಾಸ್ಟಲ್ಲಿ. ಈಗ ನೋಡಿ, ಇದಕ್ಕೆ ಅರ್ಧ ಮುಚ್ಚಳ ಮುಚ್ಚಿ 4 ರಿಂದ 5 ತಾಸು ಇದನ್ನು ಅಲ್ಲಾಡಿಸ್ಬಾರ್ದು, ಹಾಗೆ ಇಡಬೇಕು. ನೋಡಿ, ಪಾತ್ರೆ ಕೂಡ ಎಷ್ಟೊಂದು ತುಪ್ಪ ಹಿಡ್ಕೊಂಡಿರುತ್ತೆ. ನೀವು ಈ ಥರ ತುಪ್ಪ ಕಾಸಿ ಆದಮೇಲೆ ಈ ತುಪ್ಪನ ಕೂಡ ನಾವು ಹೇಗೆ ತೆಗಿಬೇಕು ಅಂತ ತೋರಿಸ್ಕೊಡ್ತೀನಿ. ಬಿಸಿ ಬಿಸಿ ಸಾಂಬಾರು ಇದ್ದರೆ ಅಥವಾ ರಸಮ್ ಇದ್ದರೆ ನೀವು ಅದನ್ನು ಇದಕ್ಕೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಫುಲ್ ತುಪ್ಪ ಎಲ್ಲ ಸಾಂಬಾರ್ಗೆ ಬರುತ್ತೆ. ಅಥವಾ ಈ ಥರ ಚಪಾತಿ ಹಿಟ್ಟು ಕಲಸಿರೋದಿದ್ರೆ ಇದನ್ನು ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ನೋಡಿ ತುಪ್ಪ ಎಲ್ಲ ಫುಲ್ ತುಪ್ಪ ಇದಕ್ಕೆ ಇಟ್ಕೊಳ್ಳುತ್ತೆ.
ಚಪಾತಿ ತುಂಬ ಸಾಫ್ಟ್ ಕೂಡ ಆಗುತ್ತೆ. ನೋಡಿ ಹಿಟ್ಟಿಗೆಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಹಿಡ್ಕೊಂಡಿದೆ. ಸೊ ಸಾಫ್ಟ್ ಆಗಿರೋ ಚಪಾತಿನ ನಾವು ಮಾಡ್ಕೊಳ್ಬೋದು ಮತ್ತು ತುಂಬ ಒಳ್ಳೆ ಪರಿಮಳ ಕೂಡ ಆಗುತ್ತೆ ಚಪಾತಿ. ಗಟ್ಟಿಯಾಗಿರೋ ತುಪ್ಪ ಕೂಡ ತೋರಿಸ್ತೀನಿ ನಿಮ್ಗೆ ನಾನು. ಈಗ ನೋಡಿ ತುಪ್ಪ ಗಟ್ಟಿಯಾಗಿದೆ. ನೋಡಿ ಮನೆಯಲ್ಲೇ ಮಾಡಿದ ಶುದ್ಧ ತುಪ್ಪ, ಘಮ ಘಮ ಪರಿಮಳ ಬೇರೆ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಈ ತುಪ್ಪ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ನೋಡಿ ಫ್ರೆಶ್ ಆಗಿ ನಾವು ತುಪ್ಪ ಮಾಡಿಕೊಂಡ್ರೆ ಆರಾಮಾಗಿ ತುಪ್ಪದ ಮೈಸೂರು ಪಾಕ ಮಾಡ್ಕೊಳ್ಬೋದು ಮತ್ತು ಕೇಸರಿ ಬಾತ್ ಮಾಡ್ಕೊಳ್ಬೋದು. ಯಾವ ಥರ ಸ್ವೀಟ್ ಬೇಕಂದ್ರೂ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಮರಳಾಗಿದೆ ತುಪ್ಪ ಕೂಡ. ನೋಡಿ ಎಷ್ಟು, ನಾನು ಆಗಲೇ ಹೇಳಿದ್ದೆ ನಿಮಗೆ ಮರಳಾಗಿರುವಂಥ ತುಪ್ಪ ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ಇವತ್ತಿನ ಈ ತುಪ್ಪ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.